ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಾಗೆಯೇ ತುಂಬ ಆರೋಗ್ಯಕರವಾಗಿರುವಂಥ ನೆಲ್ಲಿಕಾಯಿ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂತೆ ಕೊನೆ ತನಕ ನೋಡಿ. ಮೊದಲಿಗೆ 3/4 ಕಪ್ಪಷ್ಟು ಆಮ್ಲನ ಚಂಕ್ಸ್ ಮಾಡಿ ಅಂದರೆ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕಂಪ್ಲೀಟ್ ನಿಂಬೆಹಣ್ಣಿನ ರಸ, ಸ್ವಲ್ಪ ಪುದೀನ ಸೊಪ್ಪು, 1 ಇಂಚು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಜಾರಿಗೆ ಆಮ್ಲ, ಹಾಗೆಯೇ ಪುದೀನ ಸೊಪ್ಪು, ಶುಂಠಿ ಹಾಗೆ ನಿಂಬೆಹಣ್ಣಿನ ರಸ ಹಾಕಿ, ಬೇಕಂದರೆ ಪೆಪ್ಪರ್ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಸ್ಮೂತಾಗಿ ಫಸ್ಟ್ ರುಬ್ಕೊಂಡು ನೀರು ಸೇರಿಸಬಾರ್ದು. ಈ ಟೈಮಲ್ಲಿ ರುಬ್ಬಿದಾದ್ಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದನ್ನು ಸ್ಮೂತಾಗಿ ಮತ್ತೆ ರುಬ್ಕೊಂಡ್ರೆ ಆಮ್ಲ ಜ್ಯೂಸ್ ತಯಾರಾಗಿಬಿಡುತ್ತೆ. ಈಗ ಇದನ್ನು ನಾನು ಈ ಕ್ವಾಂಟಿಟಿ ಬಂದು ಇಬ್ಬರಿಗಾಗುತ್ತೆ 450 ml ಲೋಟಗಳಿಗೆ ಅರ್ಧಕ್ಕರ್ಧ ಹಾಕಿ ಅರ್ಧಕ್ಕರ್ಧ ನೀರನ್ನು ಸೇರಿಸ್ಕೊಂಡು ಇದನ್ನು ಎಂಜಾಯ್ ಮಾಡ್ಬೋದು. ಈ ಆಮ್ಲ ಜ್ಯೂಸಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದು ವೈಟಮಿನ್ ಸಿ ಹಾಗೆಯೇ ಫೈಬರ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸಲ್ಲಿ ತುಂಬ ರಿಚ್ ಇರುತ್ತೆ. ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ಹಾಗೆಯೇ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಡಿ ಚೆನ್ನಾಗಿ ಡಿಟಾಕ್ಸಿಫೈ ಕೂಡ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸಬೇಕು. ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.